ಪಕ್ಕದ ಪಾಕಿಸ್ತಾನದ ಅಧೋಗತಿ. ಇತ್ತೀಚೆಗೆ ಪಾಕಿಸ್ತಾನದ ಅಧ್ಯಕ್ಷರು ಹೇಳ್ತಾ ಇದ್ರು, ನಾವು ಮಧ್ಯಪ್ರಾಚ್ಯದ ಯಾವುದಾದ್ರೂ ದೇಶಕ್ಕೆ ಹೋಗ್ಬಿಟ್ರೆ ಕೈಯಲ್ಲಿ ಬಟ್ಲು ಹಿಡ್ಕೊಂಡು ಭಿಕ್ಷೆ ಬೇಡಕ್ಕೆ ಬಂದಾರ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಪರಿಪ್ರಮಾಣದಲ್ಲಿ ನಾವು ಅಸಹ್ಯತೆಯನ್ನು ಅನುಭವಿಸ್ತಾ ಇದ್ದೀವಿ ಮಧ್ಯಪ್ರಾಚ್ಯದಲ್ಲಿ. ಆ ಪರಿಪ್ರಮಾಣದಲ್ಲಿ ನಮ್ಮ ದೇಶದ ಆರ್ಥಿಕತೆ ಬಂದ್ಬಿಟ್ಟಿದೆ ಅಂತ ಯಾರು ಹೇಳಿದ್ರು? ದೇಶದ ಅಧ್ಯಕ್ಷರು ಮಾತನಾಡಿದಂಥ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದೇ ರೀತಿಯಾಗಿ ಪಾಕಿಸ್ತಾನದ ಪರಿಸ್ಥಿತಿ ವಾಸ್ತವದಲ್ಲಿ ಆಗಿದೆ. ಅದು ಅಲ್ಲಿಯ ನಾಯಕತ್ವದ ಗೊಂದಲ, ಸೇನೆ ಮಾಡುವಂತಹ ಇಂಟರ್ಫಿಯರು, ಅದಾದ ನಂತರ ಜಾಗತಿಕವಾಗಿ ಅವರಿಗೆ ವಿಧಿಸಿರುವಂತಹ ಅನೇಕ ನಿರ್ಬಂಧಗಳು, ಭಯೋತ್ಪಾದನೆಗೆ ಅವರು ಮಾಡುವಂತಹ ಸಪೋರ್ಟ್ ಆಗಿರ್ಬೋದು. ಅದರ ಜೊತೆಗೆ ಪಾಕಿಸ್ತಾನ ಜಾಗತಿಕವಾಗಿ ಕಳೆದುಕೊಂಡಿರುವಂತಹ ಮಾನ್ಯತೆ, ಎಲ್ಲ ಕಾರಣಗಳಿಗಾಗಿಯೂ ಕೂಡ ಪಾಕಿಸ್ತಾನ ಆರ್ಥಿಕವಾಗಿ ಜರ್ಜರಿತ ಆಗಿ ಹೋಗ್ಬಿಟ್ಟಿದೆ. ಈ ಸಾಲದ ಹೊರೆ ಇದೆಯಲ್ಲ, ಆ ಸಾಲದ ಹೊರೆಯನ್ನು ನಿವಾರಿಸೋದಕ್ಕಾಗಿ ಇದೇ ಪಾಕಿಸ್ತಾನ ಪ್ರತಿನಿತ್ಯವೂ ಕೂಡ ವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿಗೆ ಬಂದಿದೆ. ಹಾಗಾದರೆ ಇದೀಗ ಈ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ, ಸಾಲವನ್ನು ತೀರಿಸುವುದಕ್ಕೆ ಸರಾಯಿ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಏನು ವಿಶೇಷ ಇದು? ಭಾರತದಲ್ಲಿ ಸರಾಯಿ ಮಾರಾಟ ಮಾಡ್ತೀವಿ, ಮದ್ಯ ಮಾರಾಟ ಆಗುತ್ತೆ. ಪಾಕಿಸ್ತಾನದಲ್ಲಿ ಏನು ವಿಶೇಷ ಅಂತ ಹೇಳೋದಾದರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಏನಿದು ವಿಶೇಷ ಅಂತ ಹೇಳಿ. ಸಾಲ ತೀರಿಸೋದಕ್ಕೆ ಇದೀಗ ಸರಾಯಿ ಮಾರಿದೆ ಪಾಕಿಸ್ತಾನ. ಸಾಲದ ಹೊರೆಯನ್ನು ನಿವಾರಿಸಿಕೊಳ್ಳೋದಕ್ಕೆ 50 ವರ್ಷಗಳ ನಂತರ ವಿದೇಶಗಳಿಗೆ ಮದ್ದು ರಫ್ತು ಮಾಡಿದೆ ಪಾಕಿಸ್ತಾನ. ಬ್ರಿಟನ್, ಜಪಾನ್, ಪೋರ್ಚುಗಲ್ ಮತ್ತು ಥೈಲ್ಯಾಂಡ್ಗಳಿಗೆ ಬಿಯರ್ ಸೇರಿದಂತೆ ಮದ್ಯದ ಉತ್ಪನ್ನ ರಫ್ತು. ಆರ್ಥಿಕ ತೊಂದರೆಯನ್ನು ನಿವಾರಿಸೋದಕ್ಕೆ ಪಾಕಿಸ್ತಾನ ತನ್ನ ದಶಕಗಳಷ್ಟು ಹಳೆಯ ನೀತಿಯನ್ನು ಇದೀಗ ಬದಲಾವಣೆ ಮಾಡಿಕೊಂಡಿದೆ. ನೋಡಿ, ಆರ್ಥಿಕ ಬಿಕ್ಕಟ್ಟಿಗೆ ಪಾಕಿಸ್ತಾನ ಸಿಕ್ಕಾಕೊಂಡಿದೆ. ಮರ್ರಿ ಬ್ರೂವರಿ ಅಂತ ಒಂದು ಮದ್ಯ ತಯಾರಿಕಾ ಸಂಸ್ಥೆ ಇದು. ಈ ಮರ್ರಿ ಬ್ರೂವರಿಯನ್ನು ಬ್ರಿಟಿಷರು ಸ್ಥಾಪನೆ ಮಾಡಿದ್ರು ಈ ಹಿಂದೆ. ಅದಾದ ನಂತರ ಅದು ಬೇರೆಯವರಿಗೆ ಹೋಗಿದೆ. ಇದು ಮದ್ಯ ತಯಾರಿಕಾ ಸಂಸ್ಥೆ ಇದು. ಇದೀಗ ಬ್ರಿಟನ್, ಜಪಾನ್, ಪೋರ್ಚುಗಲ್ ಮತ್ತು ಥೈಲ್ಯಾಂಡ್ಗಳಿಗೆ ಬಿಯರ್ ಸೇರಿದಂತೆ ಈ ಮದ್ಯದ ಉತ್ಪನ್ನಗಳನ್ನು ರಫ್ತು ಮಾಡೋದಕ್ಕೆಲ್ಲ ಇವರು ಓಕೆ ಅಂದಿದ್ದಾರೆ. ಈಗ ನೋಡಿ, ಪಾಕಿಸ್ತಾನ ಅಂತ ಹೇಳಿದರೆ ಪಾಕಿಸ್ತಾನದ ಒಟ್ಟಾರೆ ವಿದೇಶಿ ರಫ್ತು ಯಾವುದ್ರ ಮೇಲೆ ಡಿಪೆಂಡೆನ್ಸಿ ಆಗಿದೆ ಅಂತ ಹೇಳಿದರೆ ಅಲ್ಲಿ ಜವಳಿ ಉದ್ಯಮ ಮತ್ತು ಕೃಷಿ ಉತ್ಪನ್ನಗಳ ಮೇಲೆ ಅವರು ಡಿಪೆಂಡೆನ್ಸಿ ಜಾಸ್ತಿ ಇದೆ. ಅಂದರೆ ಬಟ್ಟೆ ತಯಾರಿ ಮಾಡಿ ಅದನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸೋದು. ಚೀನಾ, ಬ್ರಿಟನ್ ಮತ್ತು ಅಮೆರಿಕ ಇವು ಅತ್ಯಂತ ಪಾಕಿಸ್ತಾನದಿಂದ ತೆಗೆದುಕೊಳ್ಳುವಂತಹ ಇದೇ 3 ದೇಶಗಳಿವು, ಬ್ರಿಟನ್ ಮತ್ತು ಅಮೆರಿಕ ಮತ್ತು ಚೀನಾ ಮತ್ತು UAE. ಕಳೆದ ಬಾರಿ ಏನಾಯಿತು, 2024-25ರಲ್ಲಿ ರಫ್ತು ವ್ಯಾಪಾರ 32.11 ಬಿಲಿಯನ್ ಆಗಿದೆ. 32.11 ಬಿಲಿಯನ್ ಆಗಿದೆ. ಅಂದರೆ ಕೃಷಿ ಮತ್ತು ಜವಳಿ ಉದ್ಯಮದಿಂದ ಅವರು ರಫ್ತು ಮಾಡಿರೋ ಪ್ರಮಾಣ. ಈ 32.11 ಬಿಲಿಯನ್ನಿಂದ ಪಾಕಿಸ್ತಾನದ ಸಾಲಗಳನ್ನು ತೀರಿಸೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿಯ ಹಣದುಬ್ಬರವನ್ನು ತಡೆಗಟ್ಟೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಗೆ ಡಾಲರ್ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಚೇತರಿಸಿಕೊಳ್ಳುವಂತಹ ಸಾಧ್ಯತೆಗಳಾಗ್ತಾ ಇಲ್ಲ. ಹೀಗಾಗಿ ಈ ಜವಳಿ ಮತ್ತು ಕೃಷಿ ಉತ್ಪನ್ನಗಳ ಜೊತೆಗೆ ಸರಾಯಿ ಮಾರಾಟ ಮಾಡೋದಕ್ಕೆ ಇದೀಗ ಪಾಕಿಸ್ತಾನ ಮುಂದಾಗ್ತಾ ಇರೋದು. ಇದರ ಜೊತೆಗೆ ಪಾಕಿಸ್ತಾನದ ಶೋಚನೀಯ ಸ್ಥಿತಿಯನ್ನು ನಾವು ಸ್ವಲ್ಪ ನೋಡಬೇಕು. ಅತ್ಯಂತ ಶೋಚನೀಯ ಸ್ಥಿತಿಗೆ ಬಂದಿದೆ ಪಾಕಿಸ್ತಾನ. ಹೆಂಗೆ ಬಂತಿದು? $138 ಬಿಲಿಯನ್ ಇದೆ. 11.5 ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ಇರೋದವತ್ತು. 11.5 ಲಕ್ಷ ಕೋಟಿ ರೂಪಾಯಿ ಇದೆ. ಪಾಕಿಸ್ತಾನದ ಒಟ್ಟು ಸಾಲ ಏನಿದೆ ಅಲ್ಲ, ಅದು GDPಯ 70% ದಾಟಿ ಹೋಗ್ಬಿಟ್ಟಿದೆ. ಇದು ಗಮನಿಸಬೇಕಾದ ಸಂಗತಿ. ಚೀನಾ ಮತ್ತು IMFನಿಂದ ಅತಿ ಹೆಚ್ಚು ಸಾಲ ಪಡೆದುಕೊಂಡಿದ್ದಾರೆ ಇವರು. ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಮತ್ತೊಬ್ಬರ ಬಳಿ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇವರದು. ಸಾಲವನ್ನು ಮರುಪಾವತಿ ಮಾಡೋದಕ್ಕನಾಗಿಯೇ ಅತ್ಯಂತ ಸಾಲವನ್ನು ಮಾಡುವಂತಹ ಪರಿಸ್ಥಿತಿ ಇದೆ. ಇದರ ಜೊತೆಗೆ ಪಾಕಿಸ್ತಾನದ ಒಬ್ಬ ಪ್ರಜೆಯ ಮೇಲೆ 3.33 ಲಕ್ಷ ರೂಪಾಯಿ ಸಾಲ ಇರುವುದು ಪಾಕಿಸ್ತಾನದಲ್ಲಿ. ಆದಾಯ ಮತ್ತು ಸಾಲ, ಈ ಆದಾಯ ಏನು ಬರುತ್ತೆ ಅದೆಲ್ಲವೂ ಕೂಡ ಸಾಲ ಮತ್ತು ಬಡ್ಡಿಯನ್ನು ಮರುಪಾವತಿ ಮಾಡಕ್ಕೆ ಹೋಗ್ತಾ ಇದೆ. ಇದರ ಜೊತೆಗೆ ಬಡತನ ಅಲ್ಲಿ ಜಾಸ್ತಿ ಆಗಿದೆ. ಪಾಕ್ನ 11.5 ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ಇದೆ. ಚೀನಾಕ್ಕೆ ಇವರು $68.9 ಬಿಲಿಯನ್ ಹಣವನ್ನು ಕೊಡಬೇಕಾಗಿದೆ ಅಂತೆ. ಅಲ್ಲಿ ಖರ್ಚು ಮತ್ತು ವೆಚ್ಚವನ್ನು ಗಮನಿಸ್ತಾ ಇದ್ದೀರಿ ನೀವು. ಆದಾಯ 11,072 ಶತಕೋಟಿ ಇದ್ದರೆ ಅವರ ವೆಚ್ಚ ಇರೋದು 16,286 ಕೋಟಿ. ಅಂದರೆ ಸರಿಸುಮಾರು 5,000 ಶತಕೋಟಿ ಡಿಫರೆನ್ಸ್ ಇದೆ. 5,000 ಶತಕೋಟಿ ಡಿಫರೆನ್ಸ್ ಇದೆ. 2026ನೇ ಇಸ್ವಿ ಒಂದರಲ್ಲಿನೇ $23 ಬಿಲಿಯನ್ ಸಾಲವನ್ನು ಅವರು ಮರುಪಾವತಿ ಮಾಡಬೇಕು. ನಾವು ಮೊನ್ನೆಯೂ ಕೂಡ ಹೇಳ್ತಾ ಇದ್ವಿ, IMFನಿಂದ ಸುಳ್ಳು ಹೇಳಿ ಸಾಲ ತರ್ತಾರೆ ಈ ಪಾಕಿಸ್ತಾನದವರು. ನಾವು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತೀವಿ, ಸಾಲವನ್ನು ಮರುಪಾವತಿ ಮಾಡೋದಕ್ಕೆ IMF ಸಹಾಯ ಮಾಡಬೇಕು ಅಂತ ಸುಳ್ಳು ಹೇಳಿ IMFನಿಂದ ಸಾಲ ತೆಗೆದುಕೊಂಡ್ಬರ್ತಾರೆ. ಅದಾದ ನಂತರ ಏನಾಗುತ್ತೆ ಅವ್ರ ಪರಿಸ್ಥಿತಿ? ಬೇರೆ ಬೇರೆ ಕಾರಣಗಳಿಗಾಗಿ ಹಣವನ್ನು ವ್ಯಯ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ವಿಶ್ವ ಬ್ಯಾಂಕ್ ಆಗಿರ್ಬೋದು, ಏಷ್ಯನ್ ಬ್ಯಾಂಕ್ಗಳಾಗಿರ್ಬೋದು, ಚೀನಾ ಆಗಿರ್ಬೋದು, IMF ಆಗಿರ್ಬೋದು, ಇವುಗಳಿಂದ ಸಾಲ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ.
ಕಳೆದ 3 ವರ್ಷಗಳಿಂದ ಅವರ ಬಡ್ಡಿ ಪಾವತಿ ಏನಿದೆ 34% ಏರಿಕೆ ಆಗಿದೆ. ಇದು ಪಾಕಿಸ್ತಾನದ ಶೋಚನೀಯ ಪರಿಸ್ಥಿತಿ. ಇದರ ಜೊತೆಗೆ ಮದ್ಯ ಮಾರಾಟ 50 ವರ್ಷಗಳ ಕಾಲ ನಿಷೇಧ ಹೇರಲಾಗಿತ್ತು. ಎಲ್ಲಿ? ಪಾಕಿಸ್ತಾನದಲ್ಲಿ. 1977ರ ಏಪ್ರಿಲ್ನಲ್ಲಿ ಅವತ್ತಿನ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಮದ್ಯ ಮಾರಾಟ ಮತ್ತು ಮದ್ಯ ರಫ್ತನ್ನು ನಿಷೇಧ ಮಾಡಿದ್ರು. ನಿಮಗೇನಾಯ್ತಲ್ಲಿ ಅಂತ ಹೇಳಿದರೆ 1977ರಲ್ಲಿ ಪಾಕಿಸ್ತಾನದಲ್ಲಿ ಚುನಾವಣೆ ಆಗುತ್ತೆ. ಈ ಚುನಾವಣೆ ಆದ ನಂತರ ಜುಲ್ಫಿಕರ್ ಅಲಿ ಭುಟ್ಟೋ ಅಧಿಕಾರಕ್ಕೆ ಬರ್ತಾರೆ. ಆ ವ್ಯಕ್ತಿ ಅಧಿಕಾರಕ್ಕೆ ಬಂದ ನಂತರ ಭುಟ್ಟೋ ಅವರ ವಿರುದ್ಧ ಒಂದು ಆರೋಪಗಳು ಬರುತ್ತೆ. ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಇವರು ಪಾಶ್ಚಾತ್ಯ ಜೀವನ ಶೈಲಿಯನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿಯ PNA ಮತ್ತು ಇಸ್ಲಾಮಿಕ್ ಸಂಘಟನೆಗಳೆಲ್ಲ ಭುಟ್ಟೋ ಅವರ ವಿರುದ್ಧ ವ್ಯಾಪಕವಾದಂಥ ಪ್ರತಿಭಟನೆ ಮಾಡೋದಕ್ಕೆ ಶುರುವಾಗುತ್ತೆ. ಈ ಪ್ರತಿಭಟನೆ ಮಾಡೋದಕ್ಕೆ ಶುರುವಾದ ತಕ್ಷಣ ವ್ಯಾಪಕವಾದಂಥ ಗದ್ದಲ ಗಲಾಟೆಗಳೆಲ್ಲವೂ ಆದ ನಂತರ ಅವರನ್ನು ಸಮಾಧಾನ ಪಡಿಸುವ ಕಾರಣಕ್ಕಾಗಿ ಧಾರ್ಮಿಕ ಮತ್ತು ರಾಜಕೀಯ ಒಂದು ಶಕ್ತಿಯಾಗಿ ಅದನ್ನು ಬಳಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಜುಲ್ಫಿಕರ್ ಅಲಿ ಭುಟ್ಟೋ ಏನು ಮಾಡ್ತಾರೆ, 1977ರಲ್ಲಿ ಇದನ್ನು ನಿಷೇಧ ಮಾಡ್ತಾರೆ. ಏಪ್ರಿಲ್ 16, 1977ರಲ್ಲಿ ಸ್ಟ್ರೈಕ್ಗಳೆಲ್ಲ ಶುರುವಾದ ಮೇಲೆ ಅವರು ಅದರಲ್ಲಿ ಹೇಳ್ತಾರೆ, ಮದ್ಯ ಮಾರಾಟ, ನೈಟ್ ಪಾರ್ಟಿಗಳಾಗಿರ್ಬೋದು ಮತ್ತು ಜೂಜಾಟ ಇವೆಲ್ಲವನ್ನು ಕೂಡ ನಿಷೇಧ ಮಾಡ್ತಾರೆ. ಈ ವ್ಯಕ್ತಿ ನಿಷೇಧ ಆದ ನಂತರ ಈ ಸರ್ಕಾರವನ್ನು ಬೀಳಿಸೋದಕ್ಕೆ ಸಿಯಾ ಉಲ್ ಹಕ್ 1979ರಲ್ಲಿ ಪ್ರಯತ್ನ ಆಗುತ್ತೆ. ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ. ಈ ಸರ್ಕಾರ ಬಿದ್ದು ಹೋದ ನಂತರ ಸಿಯಾ ಉಲ್ ಹಕ್ ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ಒಂದು ಇಸ್ಲಾಮಿಕ್ ಆಲೋಚನೆಯಲ್ಲಿ ಪಾಕಿಸ್ತಾನವನ್ನು ಕಟ್ಟಬೇಕು ಅಂತ ಅವರ ಆಲೋಚನೆ ಆಗಿತ್ತು. ಅದರ ಭಾಗವಾಗಿ ಏನು ಮಾಡ್ತಾರೆ ಅವರು, ಹುದುದ್ ಎನ್ನುವಂಥ ಒಂದು ಸುಗ್ರೀವಾಜ್ಞೆ ತರ್ತಾರೆ. ಹುದುದ್ ಸುಗ್ರೀವಾಜ್ಞೆ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಯಾವುದಾದರೂ ಒಬ್ಬ ಮುಸ್ಲಿಂ ವ್ಯಕ್ತಿ ಮದ್ಯವನ್ನು ಸೇವನೆ ಮಾಡಿದರೆ ಅವರಿಗೆ 80 ಏಟು ಚಾಟಿ ಏಟುಗಳನ್ನು ಕೊಡೋ ಶಿಕ್ಷೆಯನ್ನು ತರುವ ಪ್ರಯತ್ನವನ್ನು ಯಾರು ಮಾಡ್ತಾರೆ, ಸಿಯಾ ಉಲ್ ಹಕ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ನಿಷೇಧವಾಗಿದ್ದಂತಹ ಈ ಮದ್ಯ ಮಾರಾಟ ಮತ್ತು ಮದ್ಯ ಸೇವನೆ ಇದೀಗ ಪಾಕಿಸ್ತಾನದಲ್ಲಿ ಒನ್ಸ್ ಅಗೇನ್ ಶುರುವಾಗ್ತಾ ಇದೆ, ಸಾಲದ ಕಾರಣಕ್ಕಾಗಿ. ಅದಾದ ನಂತರ ಮುಷರಫ್ ಅವರ ಕಾಲದಲ್ಲಿ ಸಡಿಲಿಕೆ ಕೊಡಲಾಗಿತ್ತು ಮದ್ಯ ರಫ್ತಿಗೆ. ಮುಷರಫ್ ಅವರ ಕಾಲದಲ್ಲಿ ಈಗ ಮತ್ತೆ ರಫ್ತು ಶುರುವಾಗಿದೆ. ಜನರಲ್ ಪರ್ವೇಜ್ ಮುಷರಫ್ ಅವರ ಕಾಲದಲ್ಲಿ ಮದ್ಯದ ಕಾನೂನು ಸ್ವಲ್ಪ ಸಡಿಲ ಮಾಡೋ ಪ್ರಯತ್ನವನ್ನು ಮಾಡಿದರು ಅವರು. 2025ರಲ್ಲಿ ಪಾಕ್ ಸರ್ಕಾರ ಆರ್ಥಿಕ ಕಾರಣಗಳಿಗಾಗಿ ಮತ್ತೆ ಮದ್ಯ ರಫ್ತಿಗೆ ಇದೀಗ ಅನುಮತಿ. ಇಸ್ಲಾಮಿಕ್ ಸಹಕಾರ ಸಂಘಟನೆ ಭಾಗವಲ್ಲದ ದೇಶಗಳಿಗೆ ಅವರೇನೋ ರಫ್ತು ಮಾಡ್ತಾರಂತೆ. ನೀವು ನೋಡಿ, ಮುಷರಫ್ ಅವರು ಯಾಕೆ ಶುರು ಮಾಡಿದ್ರು ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣವನ್ನು ಸ್ವತಃ ಪಾಕಿಸ್ತಾನವೇ ಕೊಡುತ್ತೆ. ಏನಂತ ಹೇಳ್ತಾರೆ ಅವರು, ಜಗತ್ತಿನ ಮುಂದೆ ನಾವೊಂದು ಪ್ರಗತಿಪರ ದೇಶ ಇದ್ದೀವಿ ಅನ್ನೋದನ್ನು ಬಿಂಬಿತ ವ್ಯಕ್ತಪಡಿಸಬೇಕಾಗಿತ್ತು. ಮುಸ್ಲಿಂ ದೇಶವಾಗಿ ನಾವೊಂದು ಪ್ರಗತಿಪರ ದೇಶವಾಗಿದ್ದೀವಿ, ಇಂಥದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದು. ಎರಡನೇದ್ದು, ಈ ಪಂಚತಾರ ಹೋಟೆಲ್ಗಳೇನಿದೆ ಮತ್ತು ಕೆಲವೊಂದಿಷ್ಟು ರೆಸ್ಟೋರೆಂಟ್ಗಳಲ್ಲಿ ಈ ವಿದೇಶಿಯರು ಬರ್ತಾರಲ್ಲ, ಅವರ ಗಮನ ಸೆಳೆಯಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಪರವಾನಗಿ ಮಾಡೋದಕ್ಕೆ ಶುರು ಮಾಡಿದರು. ಇದರ ಜೊತೆಗೆ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋಕ್ಕೆ ಶುರುವಾಯ್ತಲ್ಲ, FDI, ಬೇರೆ ಬೇರೆ ದೇಶದವರು ಬಂದು ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡಬೇಕಲ್ಲ, ಅವರನ್ನು ಸೆಳೆಯಬೇಕು ಮತ್ತು ಪಾಕಿಸ್ತಾನದ ಒಟ್ಟಾರೆ ಪ್ರವಾಸೋದ್ಯಮ ಕುಂಠಿತ ಆಗೋದಕ್ಕೆ ಶುರುವಾಯಿತು. ಆ ಪ್ರವಾಸೋದ್ಯಮವನ್ನು ಮತ್ತೆ ಹತೋಟಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿಯೂ ಕೂಡ ಈ ಪ್ರಯತ್ನವನ್ನು ಅವತ್ತು ಪರ್ವೇಜ್ ಮುಷರಫ್ ಅವರು ಮಾಡಿದ್ರು ಅಂತ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಆಂತರಿಕವಾಗಿ ಒಂದು ಬೆಳವಣಿಗೆ ಆಗಿತ್ತು. ಏನು ಬೆಳವಣಿಗೆ ಆಗಿತ್ತು ಅಂತ ಹೇಳಿದ್ರೆ, 1979ರಲ್ಲಿ ಇಡೀ ಪಾಕಿಸ್ತಾನದಲ್ಲಿ ಕೇವಲ 2 ಹೆರಾಯಿನ್ ಪ್ರಕರಣಗಳು ಆಗಿತ್ತು. ಕೇವಲ 2 ಹೆರಾಯಿನ್ ಪ್ರಕರಣ. ಯಾವಾಗ ಪಾಕಿಸ್ತಾನ ಮದ್ಯ ಮಾರಾಟ, ಮದ್ಯ ಸೇವನೆ ಮತ್ತು ಮದ್ಯವನ್ನು ರಫ್ತು ಮಾಡೋದಕ್ಕೆ ಶುರುವಾಯಿತಲ್ಲ, ಈ ಹೆರಾಯಿನ್ ಪ್ರಕರಣ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳು ಪಾಕಿಸ್ತಾನದಲ್ಲಿ ದಾಖಲು ಮಾಡೋದಕ್ಕೆ ಶುರುವಾಯಿತು. ಅಂದರೆ ಅಕ್ರಮವಾಗಿ ಮದ್ಯ, ಅಕ್ರಮವಾಗಿ ಅಮಲು ಸೇವನೆ ಇವೆಲ್ಲವೂ ಕೂಡ ಆಗೋದಕ್ಕೆ ಶುರುವಾಯಿತು. ಈ ಕಾರಣಕ್ಕಾಗಿ ಪರ್ವೇಜ್ ಮುಷರಫ್ ಅವರ ಅವಧಿಯಲ್ಲಿ ಇದನ್ನು ಸಡಿಲ ಮಾಡಿದ್ರು ಅಂತ ಹೇಳ್ತಾರೆ. ಇದು ಪರ್ವೇಜ್ ಮುಷರಫ್ ಅವರದಾಯಿತು. ಅದಾದ ನಂತರ ಆಗಿರುವಂತಹ ಬೆಳವಣಿಗೆ ಅಂತ ಹೇಳಿದ್ರೆ, ಹಾಗಾದರೆ ಯಾರಿಗೆಲ್ಲ ಮದ್ಯ ವಿನಾಯಿತಿ ಇದೆ ಪಾಕಿಸ್ತಾನದಲ್ಲಿ? ಅಲ್ಪಸಂಖ್ಯಾತರು, ಅಂದರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ. ಮುಸ್ಲಿಮರು ಬಹುಸಂಖ್ಯಾತರು ಪಾಕಿಸ್ತಾನದಲ್ಲಿ, ಅಲ್ಪಸಂಖ್ಯಾತರು ಹಿಂದೂಗಳು, ಕ್ರೈಸ್ತರು, ಅವರಿಗೆಲ್ಲವೂ ಕೂಡ ಧಾರ್ಮಿಕ ಆಚರಣೆಯ ಕಾರಣಕ್ಕಾಗಿ ಪರ್ಮಿಟನ್ನು ಪಡೆದು ಮದ್ಯವನ್ನು ಖರೀದಿ ಮಾಡಬಹುದು ಅನ್ನೋದಕ್ಕೆ ಅಲ್ಲೊಂದು ಅವಕಾಶ ಇದೆ. ಮತ್ತು ವಿದೇಶಿಯರಿಗೆ ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಪಾಕಿಸ್ತಾನಕ್ಕೆ ಬರುವಂತಹ ವಿದೇಶಿ ಪ್ರಜೆಗಳಿಗೆ, ನಾನು ಆವಾಗಲೇ ಹೇಳೋದಲ್ಲ, ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಸೆಳೆಯೋ ಕಾರಣಕ್ಕಾಗಿ, ಪ್ರವಾಸೋದ್ಯಮವನ್ನು ಉನ್ನತೀಕರಣಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲೇದಕ್ಕೂ ಕೂಡ ವಿದೇಶಿ ಪ್ರಜೆಗಳಲ್ಲೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹಿಂದೂಗಳು, ಕ್ರೈಸ್ತರು ಈ ಧಾರ್ಮಿಕ ಕಾರಣಕ್ಕಾಗಿ ಒಂದು ಪರ್ಮಿಟನ್ನು ತೆಗೆದುಕೊಂಡು ಅದನ್ನು ಬಳಕೆ ಮಾಡೋದಕ್ಕೆ ಮತ್ತು ಖರೀದಿ ಮಾಡೋದಕ್ಕೆ ಪಾಕಿಸ್ತಾನದಲ್ಲೆಲ್ಲ ಅವಕಾಶ ಇತ್ತು. ಇಂಥ ಕಠಿಣ ಕಾನೂನುಗಳನ್ನು ಹೊಂದಿದ್ದಂತಹ ಪಾಕಿಸ್ತಾನದಲ್ಲಿ ಇವತ್ತು ಅವರೇ ರೂಪಿಸಿದಂತಹ ಕಾನೂನುಗಳನ್ನು ಸಡಿಲ ಮಾಡುವ ಹಂತಕ್ಕೆ ಪಾಕಿಸ್ತಾನ ಬಂದಿದೆ. ಯಾವ ಕಾರಣಕ್ಕಾಗಿ?
ಆರ್ಥಿಕವಾಗಿ ಜರ್ಜರಿತವಾಗಿರೋ ಕಾರಣಕ್ಕಾಗಿ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಂಡು ಆರ್ಥಿಕವಾಗಿ ದಿವಾಳಿಯಾಗಿದ್ದಂತಹ ಪಾಕಿಸ್ತಾನ ಯಾವ ಮದ್ಯ ಮಾರಾಟದಿಂದ ಇಸ್ಲಾಮಿಗೆ ಮತ್ತು ದೇಶಕ್ಕೆ ಅಸ್ತಿತ್ವಕ್ಕೆ ಇದು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಅಂದುಕೊಂಡಿತ್ತು, ಅದೇ ಪಾಕಿಸ್ತಾನಕ್ಕೆ ಇವತ್ತು ಅದನ್ನ ಮದ್ಯ ಮಾರಾಟದ ರಫ್ತು ಅವಶ್ಯಕವಾಗಿದೆ. ಇದು ಗಮನಿಸಬೇಕಾದ ಸಂಗತಿ. ಹಾಗಾದರೆ ಈಗ ನಿಷೇಧ ಮಾಡೋದಕ್ಕೆ ಕಾರಣ ಏನು? ಒನ್ಸ್ ಅಗೇನ್ ಆರ್ಥಿಕ ದಿವಾಳಿತನ, ಸಾಲವನ್ನು ಮರುಪಾವತಿ ಮಾಡಬೇಕು, ಕಳ್ಳಸಂತೆ. ನಿಷೇಧದ ನಡುವೆಯೂ ಕೂಡ ಕಳ್ಳಸಂತೆ ಆಗ್ತಾ ಇತ್ತು, ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ವಿದೇಶಿ ವಿನಿಮಯ ರಫ್ತು, ಇದರಿಂದ ಹೆಚ್ಚು ಹೆಚ್ಚು ರಫ್ತು ಮಾಡೋದರಿಂದ ನಾವು ಅನೇಕ ಡಾಲರ್ಗಳನ್ನು ಸಂಪಾದನೆ ಮಾಡಬಹುದು ಎನ್ನುವಂತಹ ಲೆಕ್ಕಾಚಾರ ಪಾಕಿಸ್ತಾನದ್ದಿದೆ. ಇದೇ ಕಾರಣಕ್ಕಾಗಿ ಅವರೆಲ್ಲ ಅಂಥದ್ದನ್ನು ಶುರು ಮಾಡ್ತಾ ಇದ್ದಾರೆ. 50 ವರ್ಷಗಳ ಕಾಲ ಸಿದ್ಧಾಂತ ಮತ್ತು ಧರ್ಮದ ಹೆಸರಿನಲ್ಲಿ, ನಾನು ಆವಾಗಲೇ ಹೇಳಿದೆ, ಸಿದ್ಧಾಂತ ಮತ್ತು ಧರ್ಮದ ಹೆಸರಿನ ಕಾರಣಕ್ಕಾಗಿಯೇ ಅವರು ಮದ್ಯ ಮಾರಾಟ ಮತ್ತು ಮದ್ಯ ರಫ್ತು ಏನಿತ್ತು ಅದನ್ನು ನಿಷೇಧ ಮಾಡಿದ್ರು. ಇದೀಗ ಹಣದ ಕೊರತೆಯ ಕಾರಣಕ್ಕಾಗಿ, ಆರ್ಥಿಕ ದಿವಾಳಿತನದ ಕಾರಣಕ್ಕಾಗಿ, ದೇಶದ ಖಜಾನೆ ಖಾಲಿಯಾಗಿರುವ ಕಾರಣಕ್ಕಾಗಿ ಸಾಲವನ್ನು ಮರುಪಾವತಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮೊನ್ನೆ ನಾವು ಒಂದು ಸುದ್ದಿ ನೋಡಿದ್ವಿ, ಯುಎಇಯ ಸಾಲವನ್ನು, ಸೌದಿ ಅರೇಬಿಯಾದ ಸಾಲವನ್ನು ಮರುಪಾವತಿ ಮಾಡಬೇಕು ಅಂತ ಹೇಳಿದರೆ ಯುಎಇಯ ಕಡೆ ಸಾಲವನ್ನು ಮಾಡಿ ಸೌದಿ ಅರೇಬಿಯಾದ ಸಾಲವನ್ನು ಮರುಪಾವತಿ ಮಾಡಿರೋದು. ಇಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಇರುವ ಕಾರಣಕ್ಕಾಗಿ ಇದೀಗ ಮದ್ಯವನ್ನು ರಫ್ತು ಮಾಡುವ ಹಂತಕ್ಕೆ ಪಾಕಿಸ್ತಾನ ಬಂದಿರೋದು. ಇಂತಹ ಅಧೋಗತಿಗೆ ಪಾಕಿಸ್ತಾನ ಹೋಗಿರೋದಕ್ಕೆ ಅದು ತನ್ನ ಮೇಲೆ ತಾನು ಹಾಕಿಕೊಂಡಿರುವಂತಹ ಕಲ್ಲುಗಳೇ ಸಾಕ್ಷಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋದು.